ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಆಷಾಢ ಮಾಸದ ಪೂಜೆನ ಈಗಾಗಲೇ ತುಂಬ ಜನ ಮಾಡ್ತಾ ಇದ್ದೀರಾ. ಅದರಲ್ಲೂ ಕೆಲವರೆಲ್ಲ ಈ ಗುಪ್ತ ನವರಾತ್ರಿ ಅಥವಾ ವರಾಹಿ ನವರಾತ್ರಿಯನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀರಾ. ಕೆಲವರು ತುಂಬ ಸರಳವಾಗಿ ಮಾಡ್ತಾ ಇದ್ದೀರಾ. ಹೀಗೆ ನಿಮ್ಮ ಶಕ್ತ್ಯಾನುಸಾರ ಯಾರೆಲ್ಲ ಆಚರಣೆ ಮಾಡ್ತಾ ಇದ್ದೀರೋ ಪ್ರತಿಯೊಬ್ಬರಿಗೂ ಕೂಡ ಆ ತಾಯಿ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನೂ ಯಾರಾದರೂ ನಮಗೂ ಆಸೆ ಇದೆ ಆದರೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಕಾರಣಾಂತರಗಳಿಂದ 9 ದಿನ ಮಾಡೋದಕ್ಕೆ ಆಗಲ್ಲ ಅನ್ನೋರು ಈ ಆಷಾಢ ಮಾಸದಲ್ಲಿ ತುಂಬಾ ಮುಖ್ಯವಾದಂಥ ಶ್ರೇಷ್ಠವಾದಂಥ ಈ 3 ದಿನಗಳಲ್ಲಿ ನೀವು ಆಷಾಢ ಪೂಜೆ ಅಥವಾ ವರಾಹಿ ಅಮ್ಮನವರ ಪೂಜೆಯನ್ನು ಮಾಡಬಹುದು. ಅದು ಯಾವ ದಿನ ಅಂತ ಹೇಳ್ತೀನಿ ಬನ್ನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೇ ಜುಲೈ 15ನೇ ತಾರೀಕಿಂದ ಆಷಾಢ ಮಾಸ ಪ್ರಾರಂಭ ಆಗಿದೆ. ಅದರ ಜೊತೆಗೇ ಗುಪ್ತ ನವರಾತ್ರಿ ಅಥವಾ ವರಾಹಿ ನವರಾತ್ರಿಯನ್ನು ಕೂಡ ಪ್ರಾರಂಭ ಆಗಿದೆ. ಕೆಲವರೆಲ್ಲ ಮಾಡ್ತಾ ಇದ್ದೀರಾ. ಈಗ 9 ದಿನ ಮಾಡೋದಕ್ಕಾಗಲ್ಲ ಅನ್ನೋರು ಕೊನೆಯ 3 ದಿನ ಅಂದರೆ ಸಪ್ತಮಿ, ಅಷ್ಟಮಿ, ನವಮಿ ಈ 3 ದಿನಗಳು ಕೂಡ ಮಾಡಬಹುದು. ತುಂಬ ಒಳ್ಳೆಯದು. ಯಾಕಂದರೆ ಈ ಕೊನೆಯ ದಿನಗಳಲ್ಲಿ ದೇವಿಯ ಒಂದು ಶಕ್ತಿ ಪ್ರಭಾವ ಹೆಚ್ಚಾಗಿರೋ ಕಾರಣ ಈ 3 ದಿನಗಳು ಕೂಡ ಮಾಡಬಹುದು. ತಿಥಿಯ ಪ್ರಕಾರ ನೋಡೋದಾದರೆ ಇವತ್ತು ಬೆಳಗ್ಗೆ 7 ಗಂಟೆ 11 ನಿಮಿಷದ ತನಕ ಷಷ್ಠಿ ತಿಥಿ ಇರುತ್ತೆ. ಆ ನಂತರ ಸಪ್ತಮಿ ತಿಥಿ ಪ್ರಾರಂಭ ಆಗ್ತಾ ಇದೆ. ಆದರೆ ಸೂರ್ಯ ಉದಯ ಕಾಲದಲ್ಲಿ ಯಾವ ತಿಥಿ ಇರುತ್ತೋ ಅದೇ ಆ ದಿನಪೂರ್ತಿ ಲೆಕ್ಕ ಬರೋದ್ರಿಂದ ಸಪ್ತಮಿ ನಾಳೆ ಅಂತೇಳಿ ಕ್ಯಾಲೆಂಡರ್ಗಳಲ್ಲಿ ಕೊಟ್ಟಿರ್ತಾರೆ. ಆದರೆ ತಿಥಿ ಪ್ರಕಾರ ಇವತ್ತೇ ಸ್ಟಾರ್ಟ್ ಆಗಿರುತ್ತೆ. ನಾಳೆ ಬೆಳಗ್ಗೆ 8-8:30 ಒಳಗಡೆ ಮುಗಿದೋಗ್ಬಿಡುತ್ತೆ. ಕ್ಯಾಲೆಂಡರ್ಗಳಲ್ಲಿ 21ನೇ ತಾರೀಕು ಅಂದರೆ ನಾಳೆ ಸಪ್ತಮಿ, 22ಕ್ಕೆ ಅಷ್ಟಮಿ ಮತ್ತು 23ಕ್ಕೆ ನವಮಿ ಅಂತ ಹೇಳಿ ಕೊಟ್ಟಿರ್ತಾರೆ. ಆದರೆ ತಿಥಿಗಳ ಪ್ರಕಾರ ಇವತ್ತು ಬೆಳಗ್ಗೆ ಸೂರ್ಯೋದಯದ ನಂತರ ಸ್ಟಾರ್ಟ್ ಆಗುತ್ತೆ, ಮಾರನೇ ದಿನ ಬೆಳಗ್ಗೆ ಸೂರ್ಯೋದಯದ ನಂತರ ಮುಕ್ತಾಯ ಆಗುತ್ತೆ. ಆದರೂ ಕೂಡ ಸೂರ್ಯೋದಯದ ಸಮಯದಲ್ಲಿ ಯಾವ ತಿಥಿ ಇರುತ್ತೋ ಅದೇ ಆ ದಿನಪೂರ್ತಿ ಲೆಕ್ಕ ತಗೊಳ್ಳೋದ್ರಿಂದ, ಅಲ್ಲದೆ ಪೂಜೆ ಪ್ರಾರಂಭ ಮಾಡಿರೋದು 15ನೇ ತಾರೀಕು, 15ನೇ ತಾರೀಕಿಂದ 23ನೇ ತಾರೀಕಿಗೆ ಸರಿಯಾಗಿ 9 ದಿನ ಆಗುತ್ತೆ. ಹಾಗಾಗಿ ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿನಗಳು ಕೂಡ ನೀವು ವಾರಾಹಿ ಅಮ್ಮನ ಪೂಜೆಯನ್ನು ಮನೆಯಲ್ಲಿ ಮಾಡಬಹುದು. ಅಥವಾ ನೀವು ಇವತ್ತು ಸಂಜೆ ಮಾಡ್ತೀವಿ ಅಂದರೂ ಕೂಡ ಮಾಡಬಹುದು. ಸಂಜೆ ಮೇಲೇ ಸಪ್ತಮಿ ತಿಥಿ ಪ್ರಾರಂಭ ಆಗಿರುತ್ತೆ. ಹಾಗಾಗಿ ಇವತ್ತಿಂದನೂ ಕೂಡ 3 ದಿನ ನೀವು ಮಾಡಬಹುದು. ತಿಥಿ ಪ್ರಕಾರ ಮಾಡೋದಾದರೆ ಇವತ್ತಿಂದನೇ ಮಾಡಬೇಕು. ದಿನಗಳ ಲೆಕ್ಕದಲ್ಲಿ ನಾಳೆಗೆ ಸಪ್ತಮಿ ಇರುತ್ತೆ. ಹಾಗಾಗಿ ಈ 2 ದಿನಗಳಲ್ಲೂ ಕೂಡ ಮಾಡ್ಬೋದು. ಸ್ವಲ್ಪ ಕನ್ಫ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಆದರೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ದೇವಿನ ನೆನೆಸ್ಕೊಂಡು ನಾವು ಯಾವ ದಿನ, ಯಾವ ಗಳಿಗೆ, ಯಾವ ಸಮಯದಲ್ಲಿ ಮಾಡ್ತೀವೋ ಅದೆಲ್ಲನೂ ಕೂಡ ಆ ತಾಯಿ ಸ್ವೀಕರಿಸ್ತಾರೆ. ಶ್ರದ್ಧೆ, ಭಕ್ತಿ ಒಂದು ಇರಬೇಕು ಅಷ್ಟೇ. ಈಗಾಗಲೇ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸರಳವಾದಂಥ ವಿಧಾನ. ದೀಪಗಳನ್ನು ಹಚ್ಚಿ ದೇವಿಗೆ ಇಷ್ಟವಾದಂಥ ನೈವೇದ್ಯನ ಇಟ್ಟು ಆ ದೇವಿಯ ನಾಮವನ್ನು 108 ಸಲ ಜಪ ಮಾಡುವಂಥದ್ದು ಅಥವಾ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡುವಂಥದ್ದು. ನಿಜ ಹೇಳಬೇಕು ಅಂದರೆ ತುಂಬಾ ಒಳ್ಳೆ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾರೆಲ್ಲ ಮಾಡ್ತಾ ಇದ್ದೀರಾ, ನಿಮ್ಮ ಅನುಭವ ಹೇಗಿದೆ ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ, ಹಾಗೆ ಉಪವಾಸದ ಬಗ್ಗೆ ತುಂಬ ಜನ ಕೇಳಿದ್ದೀರಾ. ನಾನು ಉಪವಾಸದ ಬಗ್ಗೆ ಎಲ್ಲೂ ಹೇಳಿಲ್ಲ. ಯಾಕೆಂತಂದರೆ ನಿಮ್ಮ ಶಕ್ತಾನುಸಾರ ನೀವು ಉಪವಾಸ ಮಾಡ್ಬೋದು. ತುಂಬ ಜನ ಮೆಡಿಸನ್ ಎಲ್ಲ ತೊಗೊಳ್ತಾ ಇರ್ತೀರ, ಪ್ರೆಗ್ನೆಂಟ್ ಇರ್ತೀರ, ಮತ್ತು ಬಾಣಂತಿಯರು ಇರ್ತೀರ. ಹಾಗಾಗಿ ಸಂಜೆ ಪೂಜೆ ಮಾಡೋದ್ರಿಂದ ಬೆಳಗ್ಗೆ ಮಧ್ಯಾಹ್ನ ನೀವೇನಾದರೂ ತಿಂದಿದ್ರೂ ಕೂಡ ಸಂಜೆಗೆ ಸ್ನಾನ ಮಾಡಿಕೊಂಡು ದೇವಿ ಪೂಜೆನ ಮಾಡಬಹುದು ಅಂತ ಹೇಳಿದ್ದೀನಿ. ಆದಷ್ಟು ಸಂಜೆ 6 ಗಂಟೆ ನಂತರನೇ ಪೂಜೆ ಮಾಡಿ, ತುಂಬಾ ಒಳ್ಳೆಯದು. ನಿಮ್ಮ ಹತ್ರ ಜಪಮಾಲೆ ಇದ್ದರೆ ಅದನ್ನು ಕೂಡ ನೀವು ಉಪಯೋಗಿಸ್ಕೊಂಡು ಓಂ ಶ್ರೀ ವರಾಹಿ ದೇವಿಯೇ ನಮಃ ಅಂತ 108 ಸಲ ಹೇಳ್ತಾ ಜಪ ಮಾಡಿ. ಜಪಮಾಲೆ ಇಲ್ಲ ಅನ್ನೋರು ನೀವು ಬೆರಳಲ್ಲಿ ಲೆಕ್ಕ ಹಾಕೋಬೋದು, ಅಥವಾ ಕಡಲೆಕಾಳು, ಅಡಿಕೆ, ಕಾಯಿನು ಈ ಥರದ್ದೇನಾದರೂ ಇಟ್ಕೊಂಡು ಲೆಕ್ಕ ಹಾಕ್ಕೊಂಡು ವರಾಹಿ ಅಮ್ಮನವರ ನಾಮವನ್ನು ಜಪ ಮಾಡಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಮನೇಲಿ ವಿಪರೀತ ಸಮಸ್ಯೆಗಳಿದೆ, ವಿಪರೀತವಾಗಿ ತೊಂದರೆಗಳು, ಆರೋಗ್ಯ ಸಮಸ್ಯೆಗಳು, ಹಣದ ಸಮಸ್ಯೆಗಳು, ಭೂಮಿಗೆ ಸಂಬಂಧಪಟ್ಟಂತೆ, ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ರೀತಿ ವಿಪರೀತ ಸಮಸ್ಯೆ ಇದೆ ಅಂತ ಅನ್ನೋರು ದೇವಿನ ಪ್ರಾರ್ಥನೆ ಮಾಡಿಕೊಂಡು ಪ್ರತಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಗೆ ಇದೇ ರೀತಿ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ವರಾಹಿ ಅಮ್ಮನವರ ನಾಮವನ್ನು ಜಪ ಮಾಡ್ತಾ ಬನ್ನಿ. ನಿಜಕ್ಕೂ ತುಂಬ ಬೇಗನೆ ನಿಮಗೆ ಫಲಗಳು ಸಿಗುತ್ತೆ. ಮನೆಯಲ್ಲಿರುವಂಥ ನೆಗೆಟಿವಿಟಿ ಆಗಿರ್ಬೋದು, ಶತ್ರುಗಳ ಕಾಟ ಆಗಿರ್ಬೋದು, ದೃಷ್ಟಿ ದೋಷಗಳಾಗಿರ್ಬೋದು ತುಂಬ ಬೇಗ ನಿವಾರಣೆ ಆಗುತ್ತೆ. ಈ ನವರಾತ್ರಿ ಸ್ಟಾರ್ಟ್ ಆದಮೇಲೆ ಈ ವರಾಹಿ ಅಮ್ಮನವ್ರ ಬಗ್ಗೆ ಬರುವಂಥ ಎಷ್ಟೋ ವಿಡಿಯೋಗಳನ್ನ ನೀವು ನೋಡಿದರೆ, ಕೇಳಿದರೆ ಖಂಡಿತ ನಿಮಗೆ ಅರ್ಥ ಆಗಿರುತ್ತೆ. ಯಾರಾದರೂ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನೀಗಾಗಲೇ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ ನೀವು ನಾಳೆಯಿಂದ ಮಾಡಬಹುದು. 3 ದಿನ ವರಾಹಿ ಅಮ್ಮನವರ ಆರಾಧನೆಯನ್ನು ಮಾಡಿ
ತುಂಬಾ ಒಳ್ಳೆಯದು. ಇದೊಂದು ಚಿಕ್ಕ ಮಾಹಿತಿ ನಿಮ್ಮೆಲ್ರಿಗೂ ತುಂಬ ಉಪಯೋಗಕರವಾಗಿರುತ್ತೆ ಅಂತ ತಿಳಿಸಿದ್ದೀನಿ. ಪ್ರತಿಯೊಬ್ಬರು ಮಾಡಿ ಆ ತಾಯಿ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?